ಮಾತನಾಡುತ್ತಾ ಹೇಳಿದೆ, ದೇವರ ಹಸ್ತ ನಮ್ಮೆಲ್ಲರ ಜೀವಿತಗಳ ಮೇಲಿದೆ. ನಾವು ಒಂದು ವೇಳೆ ಇಲ್ಲ ಎಂಬುದಾಗಿ ಹೇಳಿದರೂ ಸಹ ಆತನ ಹಸ್ತ ನಮ್ಮ ಮೇಲೆ ಅದು ಇದ್ದ ನಿಮಿತ್ತವಾಗಿ ಇವತ್ತು ನಾವು ಏನಾಗಿದ್ದೇವೋ ಅದು ಆಗಿದ್ದೇವೆ. ಹಲ್ಲೆಲೂಯಾ. ಆತನ ಹಸ್ತ ಇಲ್ಲ ಎಂಬುದಾಗಿ ಯಾವೊಬ್ಬ ಮನುಷ್ಯನ ಈ ಲೋಕದಲ್ಲಿ ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ. ಆತನ ಹಸ್ತ ಪ್ರತಿಯೊಬ್ಬರ ಮೇಲೆ ಇದೆ. ಆತನ ಹಸ್ತ ಆಕ್ಟಿವ್ ಆದಂಥ ಹಸ್ತಗಳು, ಆತನ ಕೈಗಳು, ಅವನ ಕೈಗಳು ಕೆಲಸ ಮಾಡುವ ಕೈಗಳಾಗಿದೆ. ಅದು ಆತನ ಕೈಗಳು ಮೋಟುಗೈಯಲ್ಲ, ಗಿಡ್ಡದಾದ ಕೈಗಳಲ್ಲ, ಯಾವಾಗಲೂ ಸದಾ ಕೈ ಚಾಚಿ ನಮ್ಮನ್ನು ಆಶೀರ್ವದಿಸುವಂಥ ಕೈಗಳು ಎಂಬುದಾಗಿ ನಿಮ್ಮ ಮುಂದೆ ನಾನು ಹೇಳಿದೆ. ಮನುಷ್ಯ ನೆನೆಸುತ್ತಾನೆ, ನನ್ನಿಂದ ನಾನೇ, ಎಲ್ಲ ನನ್ನಿಂದಲೇ ಸಾಧ್ಯ ಎಂಬುದಾಗಿ. ಆದರೆ ಎಷ್ಟೇ ಮನುಷ್ಯನು ನನ್ನಿಂದ ನಾನೇ ಎಂಬುದಾಗಿ ಯೋಚಿಸಿಕೊಂಡು ಏನೇ ಇವತ್ತು ಕೆಲಸಗಳನ್ನು ಮಾಡುತ್ತಾ ಇದ್ದರೂ ಅದರ ಹಿಂದೆ ದೇವರ ಹಸ್ತವಿದೆ. ಆತನು ಏನು ಮಾಡಿದರೂ ಸಹ, ಒಬ್ಬ ಮನುಷ್ಯನು ಏನು ಕಂಡು ಹಿಡಿದರೂ, ಆತನು ಏನೇ ಒಂದು ಅಚೀವ್ಮೆಂಟನ್ನು ಮಾಡಿದರೂ, ಯಾವುದೇ ಒಂದು ಉನ್ನತ ಆ ಪಿನಕಲಿನ ಪೀಕಿಗೆ ಹೋಗಿದ್ದು ಆತನ ಜೀವಿತದಲ್ಲಿ ದೇವರ ಹಸ್ತವಿರುತ್ತದೆ ಎಂಬುದಾಗಿ ನಾನು ನಿಮ್ಮಲ್ಲಿ ಹೇಳಿದೆ. ಇವತ್ತು ನಾನು ಮಾತನಾಡುವಂಥ ಸಂಗತಿ ಅದೇ ಮುಂದುವರಿಸಿಕೊಂಡು ಹೇಳ್ತೇನೆ. ನಾನು ಹೇಳಿದೆ, ದೇವರ ಹಸ್ತ ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಂತೆ ಕಿವುಡಲ್ಲ. ಅಂದರೆ ದೇವರ ಹಸ್ತವು ನಮ್ಮನ್ನು ರಕ್ಷಿಸುವ ಹಸ್ತ ಎಂಬುದಾಗಿ ನಾನು ಹೇಳಿದೆ. ಎರಡನೇದಾಗಿ ನಾನು ಹೇಳಿದೆ, ದೇವರ ಕೈ ನಮ್ಮನ್ನು ಸಫಲಪಡಿಸುವಂಥ ಕೈ. ನಾವು ಏನೇ ಕೈ ಹಾಕಿದರೂ ಅದಕ್ಕೆ ಸಫಲತೆಯನ್ನು ಕೊಡುವ ಕೈ. ಆದರೆ ಒಬ್ಬನಿದ್ದಾನೆ, ದುಷ್ಟನಿದ್ದಾನೆ, ಸೈತಾನನಿದ್ದಾನೆ. ನಾವು ಏನೆಲ್ಲ ಒಳ್ಳೆಯದನ್ನು ಹೊಂದಿಕೊಂಡಿದ್ದೇವೋ ಆತನ ಕೈಗಳು ಅದನ್ನೆಲ್ಲವನ್ನು ತೆಗೆದು ಹಾಕುತ್ತದೆ. ಆತನ ಕೈಗಳು ನಮಗಿರುವಂಥ ಆಶೀರ್ವಾದವನ್ನು ಕದ್ದುಕೊಂಡು ಹೋಗುತ್ತದೆ ಎಂಬುದಾಗಿ ನಾನು ನಿಮ್ಮಲ್ಲಿ ಹೇಳಿದೆ. ಯೋಬನ ಜೀವಿತದಲ್ಲಿ ನೋಡಿದೆವು, ದೇವರ ಕೈ ನಮ್ಮನ್ನು ಸಫಲಪಡಿಸುವಂಥ ಕೈಗಳೆಂಬುದಾಗಿ. ಮತ್ತು ಮೂರನೇದಾಗಿ, ದೇವರ ಹಸ್ತವು ನಮಗೆ ಜಯವನ್ನು ಕೊಡುತ್ತದೆ. ನಾವು ನೋಡಿದೆವು ಕೀರ್ತನೆಗಾರನ ಬಗ್ಗೆ. ಕೀರ್ತನೆಗಾರನಾದ ದಾವೀದನು, ಆತನು ಸೌಲನಿಂದ ಭಯಪಟ್ಟು ಓಡುತ್ತಿರುವಂಥ ಸಮಯದಲ್ಲಿ ಆತನು ಹೇಳುತ್ತಾನೆ, ನಿನ್ನ ಭುಜಬಲ ಹಸ್ತ ಪ್ರಸನ್ನತೆ ಇವೇ ನನಗೆ ಜಯವನ್ನುಂಟು ಮಾಡಿದೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ಓದಿದೆವು. ಅದ ನಂತರ ನಾವು ನಾಲ್ಕನೇದಾಗಿ, ದೇವರ ಕೈ ವಿರೋಧಿಗಳಿಗೆ ಮಹಾ ಶಿಕ್ಷೆಯನ್ನು ವಿಧಿಸುತ್ತದೆ ಎಂಬುದಾಗಿ. ದೇವರ ಕೈ ಏನು ಮಾಡ್ತದೆ? ವಿರೋಧಿಗಳಿಗೆ ಮಹಾ ಶಿಕ್ಷೆಯನ್ನು ವಿಧಿಸುತ್ತದೆ ಎಂಬುದಾಗಿ. ಇವತ್ತು ನಮ್ಮ ವಿರೋಧಿ ಯಾರು? ಸೈತಾನನಾಗಿದ್ದಾನೆ. ಸೈತಾನನು ಹೇಗೆ ತನ್ನ ಕೆಲಸಗಳನ್ನು ಮಾಡುತ್ತಾ ಇದ್ದಾನೆ? ಜನರನ್ನು ಉಪಯೋಗಿಸಿಕೊಂಡು ಒಂದೊಂದೇ ಕುತಂತ್ರಗಳನ್ನು ನಮ್ಮ ಜೀವಿತಗಳಲ್ಲಿ, ನಮ್ಮ ಎಲ್ಲ ನಡತೆಗಳಲ್ಲಿ, ನಮ್ಮ ಯೋಚನೆ ವಿಚಾರಗಳಲ್ಲಿ ಆತನು ಕಾರ್ಯವನ್ನು ಮಾಡುತ್ತಿದ್ದಾನೆ. ಇವತ್ತು ಯಾರೆಲ್ಲ ದೇವರಿಗೆ ವಿರೋಧವಾಗಿ ಇರುತ್ತಾರೋ ಅವರಿಗೆ ಮಹಾ ಶಿಕ್ಷೆಯನ್ನು ದೇವರು ಅನುಗ್ರಹಿಸುತ್ತಾನೆ ಎಂಬುದಾಗಿ ಹೇಳಿದೆ. ನಾವು ವಿಮೋಚನ ಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದಿದೆವು, ಐಗುಪ್ತ್ಯರು ದಾಸರಾಗಿ ಅವರು ಇಸ್ರಾಯೇಲರನ್ನು ಅವರು ಒಂದು ಗುಲಾಮರಾಗಿ ಇಟ್ಟುಕೊಂಡಾಗ ದೇವರು ಮೋಶೆಗೆ ಹೇಳುತ್ತಾನೆ, ನಾನು ಯೆಹೋವನು, ಐಗುಪ್ತರು ನಿಮ್ಮಿಂದ ಮಾಡಿಸಿರುವ ಬಿಟ್ಟಿ ಕೆಲಸವನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈಯನ್ನು ಚಾಚಿ ಅವರಿಗೆ ಮಹಾ ಶಿಕ್ಷೆಯನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುತ್ತೇನೆ ಎಂಬುದಾಗಿ. ಪ್ರಿಯ ದೇವಚನರೇ, ಇಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರ ಪರವಾಗಿ ದೇವರು ಮಾತನಾಡುತ್ತಾ ಇದ್ದಾನೆ, ಒಂದು ವಾಗ್ದಾನವನ್ನು ಕೊಡುತ್ತಾ ಇದ್ದಾನೆ. ಏನಂತ ಹೇಳಿದರೆ, ಹಲ್ಲೆಲೂಯಾ, ನಿಮಗಿರುವಂಥ ದಾಸತ್ವವನ್ನು ನಾನು ತೊಲಗಿಸಿ ನನ್ನ ಕೈಯನ್ನು ಚಾಚಿ ನಿಮಗೇನು ಕೊಡುತ್ತೇನೆ? ಮಹಾ ಶಿಕ್ಷೆಯನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುತ್ತೇನೆ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರೇ ಆದರೂ ನಾವು ವಿರೋಧಿಗಳಿಂದ ನಾವು ತೊಂದರೆಗೊಳಪಡುತ್ತಿದ್ದಾರೆ, ನಾವು ನೆನಪಿಟ್ಟುಕೊಳ್ಳಬೇಕು, ನಮ್ಮ ವಿರೋಧಿಯನ್ನು ಶಿಕ್ಷಿಸುವಂಥ ಜವಾಬ್ದಾರಿ ನಾವು ತೆಗೆದುಕೊಳ್ಳುವುದು ಬೇಡ, ಅದು ದೇವರು ಶಿಕ್ಷಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ವಿರೋಧಿಗಳನ್ನು ದೇವರು ಶಿಕ್ಷಿಸುತ್ತಾನೆ, ನಮ್ಮ ವಿರೋಧಿಗಳನ್ನು ದೇವರು ದಂಡಿಸುತ್ತಾನೆ. ಕೆಲವೊಂದು ಕಡೆ ದೇವರು ಬಳಿತಾನೆ, ನಾನು ಅವರನ್ನು ಪುಡಿ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಏನು ಆಕ್ಷನ್ ಅನ್ನು ತಗೊಳ್ಳೋದು ಬೇಡ, ದೇವರು ನಮ್ಮ ಪರವಾಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳುತ್ತಾನೆ. ಯಾಕೆಂದರೆ ನಾವು ಆತನ ಮಕ್ಕಳಾಗಿದ್ದೇವೆ, ಆತನ ಪ್ರಜೆಗಳಾಗಿದ್ದೇವೆ. ಹಲ್ಲೆಲೂಯಾ. ವಿರೋಧಿಗಳು ನಮ್ಮ ವಿರೋಧವಾಗಿ ಏನೇ ಒಳ ಸಂಚುಗಳನ್ನು ಮಾಡಿದರೂ ಮಹಾ ಶಿಕ್ಷೆಯನ್ನು ವಿಧಿಸುವಂಥ ಜವಾಬ್ದಾರಿ ಯಾರಿಗೆ ಬಿಟ್ಟುಕೊಡೋಣ?
ದೇವರಿಗೆ ಬಿಟ್ಟು ಕೊಡೋಣ. ಒಂದು ವೇಳೆ ಅವರು ಮಾನಸಾಂತರ ಪಟ್ಟರೆ ದೇವರು ಅವರನ್ನು ಕ್ಷಮಿಸುತ್ತಾನೆ. ಒಂದು ವೇಳೆ ಅವರು ತಪ್ಪನ್ನು ಅರಿತುಕೊಂಡರೆ ದೇವರು ಕ್ಷಮಿಸುತ್ತಾನೆ. ಅದೇ ಗರ್ವ ಅಹಂಕಾರದೊಂದಿಗೆ ಅವರು ಜೀವಿಸುವುದಾದರೆ ನಮಗೆ ಎಂಥದೇ ದೊಡ್ಡ ವಿರೋಧಿ ಆಗಿರಲಿ, ಶಿಕ್ಷೆ ಮಾತ್ರ ಅವರಿಗೆ ದೇವರಿಂದ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರವರಿಗೆ ಶಿಕ್ಷೆಯನ್ನು ಕೊಡುವನಾಗಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಜ್ಞಾನೋಕ್ತಿ 21:15 ಓದೆವು, ನ್ಯಾಯ ಮಾರ್ಗವು ಶಿಷ್ಟರಿಗೆ ಸಂತೋಷ, ಕೆಡುಕರಿಗೆ ಏನಾಗಿದೆ? ಕೇಡು ಎಂಬುದಾಗಿ. ಕೆಡುಕರಿಗೆ ಯಾವಾಗಲೂ ಕೇಡು, ಅದು ಕಟ್ಟಿಟ್ಟ ಬುದ್ಧಿಯಾಗಿದೆ. ಇವತ್ತು ನಾವು ನೋಡುವಂಥ ಸಂಗತಿ 5ನೇಯದು, ನಮ್ಮ ದೇವರ ಹಸ್ತ ನಮ್ಮನ್ನು ಏನು ಮಾಡ್ತದೆ? ರಕ್ಷಣೆಯ ಅನುಭವಕ್ಕೆ ನಡೆಸಿದೆ. ಇವತ್ತು ನಾವು ಯಾರೆಲ್ಲ ಇವತ್ತು ರಕ್ಷಣೆ ಹೊಂದಿದ್ದೇವೋ ಆ ರಕ್ಷಣೆ ಹಿಂದೆ ಯಾರ ಹಸ್ತವಿದೆ? ದೇವರ ಹಸ್ತವಿದೆ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ರಕ್ಷಣೆಯಲ್ಲಿ ನಾವು ಸಂತೋಷ ಪಡುತ್ತಾ ನಾವು ಎಷ್ಟೋ ಸಾರಿ ನಾವು ಆ ರಕ್ಷಣೆಯನ್ನು ನಾವು ಬರೀ ಕೇವಲವಾಗಿ ತೆಗೆದುಕೊಳ್ತಾ ಇದ್ದೇವೆ ಮತ್ತು ಎಷ್ಟೋ ಸಾರಿ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಮರೆತು ನಾವು ಜೀವಿಸ್ತಾ ಇದ್ದೇವೆ. ಆದರೆ ಪ್ರಿಯ ದೇವಜನರು, ಇವತ್ತು ನಾವು ಕಲಿಯುವಂಥ ಸಂಗತಿ, ನಮ್ಮ ರಕ್ಷಣೆ ಹಿಂದೆ ಯಾರ ಹಸ್ತವಿದೆ? ದೇವರ ಹಸ್ತವಿದೆ. ಯಾರೊಬ್ಬನನ್ನು ಆತನು ಸುಮ್ಮನೆ ರಕ್ಷಿಸಲಿಲ್ಲ. ರಕ್ಷಣೆ ಅಂದರೇನು? ರಕ್ಷಕನಾದ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದವರಿಗೆ ದೇವರು ಉಚಿತಾರ್ಥವಾಗಿರುವಂಥ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನೀತಿವಂತನಾಗಿ ಬದುಕುವಂಥ, ನೀತಿವಂತರಾಗುವಂಥ ನಮಗೆ ಆ ವಿಶೇಷವಾದ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾನೆ. ಅಪೊಸ್ತಲ ಕೃತ್ಯಗಳಲ್ಲಿ 10ನೇ ಅಧ್ಯಾಯ ನಾವು 1ನೇ ವಚನವನ್ನು ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲೊಬ್ಬ ವ್ಯಕ್ತಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಆತನ ಹೆಸರು ಶತಾಧಿಪತಿಯಾದಂಥ ಕೊರ್ನೆಲಿಯನು ಎಂಬುದಾಗಿ. ಈ ಕೊರ್ನೆಲಿಯನು ಎಂಬ ವ್ಯಕ್ತಿ ಒಬ್ಬ ಶತಾಧಿಪತಿ, ಒಂದು 100 ಜನ ಸೈನ್ಯದ ಒಂದು ನಾಯಕನಾಗಿದ್ದನು. ಶತ ಅಂದರೆ 100, ಅದರ ಅಧಿಪತಿಯಾಗಿದ್ದ 100 ಜನ ಒಂದು ಸೈನಿಕರ ಒಂದು ಗುಂಪಿನ ಒಂದು ಏನಾಗಿದ್ದ? ನಾಯಕನಾಗಿದ್ದನು. ಅವನ ಬಗ್ಗೆ ಹೀಗೆ ಓದುತ್ತೇವೆ. ಯಾರಾದ್ರೊಬ್ರು ದಯಮಾಡಿ ಓದಿರಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಕೈಸರಯದಲ್ಲಿ ಇತಾಲ್ಯದ ಪಟಾಲಮನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಇಲ್ಲೊಬ್ಬ ವ್ಯಕ್ತಿ, ಅವನು ಏನಾಗಿದ್ದ? ಶತಾಧಿಪತಿ ಆಗಿದ್ದಾನೆ, ಒಬ್ಬ ನಾಯಕನ ಸ್ಥಾನದಲ್ಲಿದ್ದಾನೆ. ಅವನಿಗೆ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತ ದೇವರಿಗೆ ಭಯಪಡುವವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮವನ್ನು ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆದರೆ ಈ ವ್ಯಕ್ತಿಯಲ್ಲಿ ಇದೆಲ್ಲ ಮಾಡ್ತಾ ಇದ್ದಾನೆ, ಅವನಲ್ಲೊಂದು ಕಡಿಮೆ ಇತ್ತು. ಏನು ಕಡಿಮೆ ಇತ್ತು? ರಕ್ಷಣೆ ಕಡಿಮೆ ಇತ್ತು. ರಕ್ಷಣೆ ಅಂದರೆ ಏನು? ಯೇಸು ಸ್ವಾಮಿ ಸತ್ಯ ದೇವರು, ಆತನೇ ನಿತ್ಯ ದೇವರು. ಆತನನ್ನು ಹೃದಯದಲ್ಲಿ ನಾವು ಸ್ವೀಕರಿಸಬೇಕು, ಆತನನ್ನು ಸೇವಿಸಿ ನಾವು ದೀಕ್ಷಾಸನ ಮಾಡಿಸಿಕೊಳ್ಳಬೇಕೆಂಬ ಜ್ಞಾನವೂ ಅವನಿಗೆ ಇರಲಿಲ್ಲ. ಈ ವ್ಯಕ್ತಿಗೆ ಆ ಜ್ಞಾನವಿಲ್ಲದ ನಿಮಿತ್ತವಾಗಿ ಆತನು ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಿದ್ದಾನೆ. ಪ್ರಾರ್ಥನೆ ಮಾಡ್ತಿದ್ದಾನೆ, ನಿತ್ಯವೂ ಪ್ರಾರ್ಥನೆ ಮಾಡ್ತಿದ್ದಾನೆ, ದಾನ ಧರ್ಮ ಮಾಡ್ತಾ ಇದ್ದಾನೆ. ದಾನ ಧರ್ಮ ಅಂದರೆ ಏನು? ಭಕ್ತಿಗೆ ತೋರಿಸುವಂಥದ್ದು. ಹಾಗಾಗಿ ಇಲ್ಲಿ ಅವನ ದೇವರಿಗೆ ಭಯಪಡುವವನಾಗಿದ್ದು ಎಲ್ಲ ಕೆಲಸಗಳನ್ನು ಮಾಡುತ್ತಾ ಇದ್ದನು. ಆದರೆ ಒಂದು ದಿವಸ ದೂತರು ಅವನ ಸಂಗಡ ಮಾತನಾಡ್ತಾರೆ. ಅವನ 4ನೇ ವಚನ ಬರುವಾಗ ಆ ದೂತನು ದೃಷ್ಟಿಸಿ ನೋಡಿ ಬಾಯಿ ಹೇಳಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು ಎಂಬುದಾಗಿ. ದೇವರು ಹೇಗೆ ಒಬ್ಬ ಜೀವಿತದ ಹಿಂದೆ ತನ್ನ ಹಸ್ತವು ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ನಾವು ನೋಡುತ್ತಿರುವಂಥ ಸಂಗತಿ ಏನಂತ ಹೇಳಿದರೆ, ಇಲ್ಲಿ ಒಬ್ಬ ಕೊರ್ನೆಲಿ ಎಂಬ ಶತಾಧಿಪತಿ ಇದ್ದಾನೆ. ಅವನಿಗೆ ರಕ್ಷಣೆ ಎಂಬುದಾಗಿ ಏನು ಗೊತ್ತಿಲ್ಲ. ಆತನು ದೀಕ್ಷಾಸನ ತೆಗೆದುಕೊಳ್ಳಬೇಕೆಂಬುದಾಗಿ ಅವನಿಗೆ ಹೇಳಿದರೂ ಅವನಿಗೆ ಅರ್ಥ ಆಗುವುದಿಲ್ಲ. ಆದರೆ ದೇವದೂತರು ಅವನಿಗೋಸ್ಕರ ಒಂದು ಸಂದೇಶವನ್ನು ಕಳಿಸ್ತಾರೆ. ಏನಂತ ಹೇಳಿ, ಯೊಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರನೆನಿಸಿಕೊಳ್ಳುವಂಥ ಸೀಮೋನನನ್ನು ಏನು ಮಾಡಬೇಕಂತ ಹೇಳ್ತಾನೆ? ನೀನು ಕರೆಸಬೇಕು ಎಂಬುದಾಗಿ ದೇವದೂತರು ಅವನಿಗೆ ಹೇಳ್ತಾರೆ. ಅವನಿಗೆ ಗೊತ್ತಿಲ್ಲ ಮುಂದೆ ಏನು ಸಂಗತಿಗಳು ನಡೆಯಲಿಕ್ಕಿದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ದೂತರ ಮಾತನ್ನು ಕೇಳಿ ಆತನು ಅದೇ ರೀತಿಯಾಗಿ ಮಾಡುತ್ತಾನೆ. ದೇವರು ನೋಡಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಯಾವಾಗಲೂ ಒಂದು ಸರಿಯಾದ ವ್ಯಕ್ತಿಯನ್ನು ಇಟ್ಟಿರ್ತಾನೆ.
ಹಾಲೆಲೂಯ. ದೇವರು ಪ್ರತಿಯೊಂದು ಜೀವಿತದಲ್ಲಿ, ಪ್ರತಿಯೊಬ್ಬರ ವ್ಯಕ್ತಿಯ ಜೀವಿತದಲ್ಲಿ, ಕುಟುಂಬದಲ್ಲಿ ಒಬ್ಬ ಸರಿಯಾದ ವ್ಯಕ್ತಿಯನ್ನು ಇಟ್ಟಿರ್ತಾನೆ. ಇಲ್ಲಿ ಕೊರ್ನೇಲಿಯನಿಗೆ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಿದ್ದಾನೆ. ಅವನ ಹೆಸರೇನು? ಸೀಮೋನನಾದಂಥ ಪೇತ್ರನ ಅಡ್ರೆಸ್ಸನ್ನು ಕೊಟ್ಟು ಕೊರ್ನೇಲಿಯನಿಗೆ ಹೇಳ್ತಾ ಇದ್ದಾನೆ, ಇವನನ್ನು ಹೋಗಿ ಏನು ಮಾಡಬೇಕು? ಕರೆ ಕಳಿಸಬೇಕು. ಪ್ರಿಯ ದೇವಜನರು, ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಇವತ್ತು ನೀವು ಸಭೆಗೆ ಸೇರಿ ಬಂದಿದ್ದೀರೋ, ರಕ್ಷಣೆಯನ್ನು ಹೊಂದಿದ್ದೀರೋ, ಹಾಲೆಲೂಯ, ನಿಮ್ಮ ಹಿಂದೆ ದೇವರ ಒಂದು ಯೋಜನೆ ಇರುತ್ತದೆ. ಹಾಲೆಲೂಯ, ನಿಮ್ಮ ಹಿಂದೆ ದೇವರ ಒಂದು ಹಾಲೆಲೂಯ ಒಂದು ವಿಷನ್ ಇರುತ್ತದೆ, ದರ್ಶನವಿದೆ. ಯಾಕಂದರೆ ಈ ಮಗನಿಂದ ಈ ರೀತಿಯಾದ ಕೆಲಸಗಳು ನಡೆಯಬೇಕಾಗಿದೆ ಎಂಬುದಾಗಿ ಇಲ್ಲಿ ಪೇತ್ರನನ್ನು ಕರೆ ಕಳಿಸ್ತಾನೆ. ಪೇತ್ರನನ್ನು ಕರೆ ಕಳಿಸ್ಲಿಕ್ಕೆ ಹೋಗ್ತಾರೆ. ಅವರು ಹೋಗ್ತಾರೆ. ವಚನ 7ಕ್ಕೆ ಬರುವಾಗ ಇಲ್ಲಿ ಕೊರ್ನೇಲಿಯನ ಸಂಗಡ ಮಾತನಾಡಿದ ದೇವದೂತರು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು ಅವರಿಗೆ ಈ ಸಂಗತಿಗಳನ್ನೇ ವಿವರವಾಗಿ ಹೇಳಿ ಅವರನ್ನು ಯೊಪ್ಪಕ್ಕೆ ಕಳಿಸ್ತಾನೆ. ಯಾರಿಗೂ ಅವನು ಕಳಿಸಿಬಿಡ್ತಾನೆ. ಮತ್ತು 9ನೇ ವಚನ ಬರುವಾಗ, ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಕ್ಕೆ ಬರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತುತ್ತಾನೆ. ಇಲ್ಲಿ ನಾವು ವಿಶೇಷವಾದ ಸಂಗತಿ, ಅಲ್ಲಿ ಕೊರ್ನೇಲಿಯನ ಸಂಗಡ ಏನು ಮಾಡಿದ್ದಾನೆ? ದೇವರು ಮಾತನಾಡಿದ್ದಾನೆ. ಇಲ್ಲಿ ಪೇತ್ರನ ಸಂಗಡವೂ ಸಹ ದೇವರು ಮಾತನಾಡ್ತಿದ್ದಾನೆ. ಯಾರ ಬಗ್ಗೆ? ಕೊರ್ನೇಲಿಯನ ಬಗ್ಗೆ. ಅಲ್ಲಿ ಅವನು ಪೇತ್ರನ ಬಗ್ಗೆ, ಕೊರ್ನೇಲಿಯನು ದೇವದೂತರ ಬಗ್ಗೆ ತಿಳಿಸಲ್ಪಡ್ತಾನೆ. ಆದರೆ ಇಲ್ಲಿ ದೇವಭಕ್ತನಾದಂಥ ಪೇತ್ರನು ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಕೊರ್ನೇಲಿಯನ ಬಗ್ಗೆ ದೇವರು ಏನು ಮಾಡ್ತಾ ಇದ್ದಾನೆ? ಅವನಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಇವತ್ತು ನಾವು ಯಾರೇ ಆಗಿರಲಿ, ಇವತ್ತು ಯಾರು ಆಕಸ್ಮಿಕವಾಗಿ ನಾವು ಯಾರಿರಲಿಲ್ಲ. ದೇವರು ನಮಗೋಸ್ಕರ ಒಂದು ಯೋಜನೆ. ಕಳೆದ ದಿನಗಳಲ್ಲಿ ನಮಗೆ ಗೊತ್ತಿದೆ, ಒಂದು ಕುಟುಂಬ ನಮ್ಮ ಸಭೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಅವರೆಲ್ಲರಿಗೆ ದೀಕ್ಷಾಸನ ತೆಗೆದುಕೊಂಡು ದೇವ ಮಕ್ಕಳ ಅನ್ಯೋನ್ಯತೆಯಲ್ಲಿದ್ದಾರೆ. ಅವರು ಎಲ್ಲೆಲ್ಲೋ ಹೋಗಿ ಬಂದವರು, ಯಾರೋ ಅವರು ದೂರದ ಊರಲ್ಲಿ ಮೂಡಿಗೆರೆಯಲ್ಲಿ ಇರುವಂಥವರು. ಆದರೆ ಎಲ್ಲೆಲ್ಲೋ ಇರುವಂಥವರು ಯಾವುದ್ಯಾವುದೋ ದೇವಸೇವಕರ ಹತ್ರ ಹೋಗಿದ್ದಾರೆ, ಎಲ್ಲೆಲ್ಲೋ ಹೋಗಿದ್ದಾರೆ, ಹಣವನ್ನು ಖರ್ಚು ಮಾಡಿದ್ದಾರೆ. ಆದರೆ ಎಲ್ಲೂ ಅವರಿಗೆ ಬಿಡುಗಡೆ ಸಿಗಲಿಲ್ಲ. ಅವ್ರಿಗೆ ಯಾರೋ ಒಬ್ಬರು ಬ್ಯಾಂಗ್ಳೂರಲ್ಲಿ ಹೇಳಿದರು, ಈ ಸಭೆಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಈ ಪಾಸ್ಟರ್ ಹತ್ರ ಮಾತನಾಡಿ ಎಂಬುದಾಗಿ ಅವರು ಹೇಳಿದಾಗ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವರಿಗೆ ಬರಲಿಕ್ಕೆ ಹೇಳ್ತೇನೆ. ಅವರು ಬಂದು ಕೆಲವೇ ದಿನಗಳಲ್ಲಿ, ಹಾಲೆಲೂಯ, ಎಷ್ಟು ದಿವಸಗಳ ಪರಿಶ್ರಮ, 7-8 ತಿಂಗಳು ಅವರ ಅಲೆದಾಟವಾಗಿತ್ತು. ಅವರ ದೇಹದ ಸೌಖ್ಯಕ್ಕೋಸ್ಕರ ಪಾಪ ಅವರನ್ನು ಎತ್ತುಕೊಂಡು ಈ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ. ಆದರೆ ದೇವರ ಯೋಜನೆ ಬೇರೆ ಆಗಿರುತ್ತದೆ. ಹಾಲೆಲೂಯ, ಆ ಪ್ರಿಯ ಸಹೋದರಿ ನೀನು ಎತ್ತಿಕೊಂಡು ಕರ್ಕೊಂಡು ಬರ್ತಾರೆ. ಕೆಲವೇ ದಿನಗಳಲ್ಲಿ ಆ ಪ್ರಿಯ ಸಹೋದರಿ ಕಂಪ್ಲೀಟ್ ಆಗಿ ಹೀಲಾಗಿ ನಮ್ಮೊಂದಿಗೆ ಆರಾಧನೆ ಮಾಡುವುದನ್ನು ನಾವು ನೋಡಿದ್ದೇವೆ. ಹಾಲೆಲೂಯ. ಪ್ರಿಯ ದೇವಜನರೇ, ಕೊರ್ನೇಲಿಯ ಜೀವಿತದಲ್ಲಿಯೂ ಸಹ ಹಾಗೆ ಅವನ ಹಿಂದೆ ಒಂದು ದೇವರ ಉದ್ದೇಶ. ಏನು ಉದ್ದೇಶ? ಅವನು ರಕ್ಷಣೆ ಹೊಂದಬೇಕು, ಅವನು ದೀಕ್ಷಾಸನ ತೆಗೆದುಕೊಳ್ಳಬೇಕು. ದೇವದೂತರನ್ನು ಆತನು ಕಳಿಸುತ್ತಾನೆ. ಇವತ್ತು ಯಾರಾದರೂ ಇವತ್ತು ಸಭೆಗೆ ಬಂದು ಸಹ ರಕ್ಷಣೆ ಅನುಭವವನ್ನು ಹೊಂದಿಕೊಳ್ಳದೆ ಹೋಗಿದ್ದರೆ ನೀವು ಯಾರು ಆಕಸ್ಮಿಕವಾಗಿಲ್ಲ ಪ್ರಿಯರೇ. ಯಾರು ನಿಮಗೆ ಇಲ್ಲಿ ಕರೆದುಕೊಂಡು ಬಂದಿದ್ದಾರೋ ಅವರು ಆಕಸ್ಮಿಕವಾಗಿ ದೇವರು ಅವರನ್ನು ಕಳಿಸಲಿಲ್ಲ. ದೂತನೋ ಎಂಬಂತೆ ಅವರು ನಿಮ್ಮ ಸನ್ನಿಧಾನಕ್ಕೆ ಬಂದು ನಿಮಗೆ ಅವರು ಹೇಳಿದ್ದಾರೆ, ಈ ಸ್ಥಳಕ್ಕೆ ಹೋಗಿರಿ ಎಂಬುದಾಗಿ. ಹಾಲೆಲೂಯಾ, ಈ ಸ್ಥಳಕ್ಕೆ ಹೋಗಿರಿ ಎಂಬುದಾಗಿ ಹೇಳಿದ್ದಾರೆ. ಇವತ್ತು ಆ ಸ್ವರವನ್ನು ಕೇಳಿ ಒಬೇ ಆದರೆ ನಿಮ್ಮ ಜೀವಿತ ಆಶೀರ್ವಾದವನ್ನು ಹೊಂದುತ್ತದೆ. ಹಾಲೆಲೂಯಾ. ಕೊರ್ನೇಲಿಯನು ಆ ದೂತರು ಹೇಳಿದ ಮಾತನ್ನು ತಿರಸ್ಕರಿಸಲಿಲ್ಲ. ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ದೇವರ ಮಾತಿನಂತೆ ತನ್ನ ಸೇವಕರನ್ನು ಪೇತ್ರನ್ನು ಕರೆಯುವುದಕ್ಕೋಸ್ಕರ ಕಳಿಸುತ್ತಾನೆ. ಹಾಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಾವು ನಮ್ಮ ಜೀವಿತಗಳಲ್ಲಿ ಏನೇ ಸಂಭವಿಸುತ್ತಿರುವುದಾದರೂ ದೇವರ ಹಸ್ತವಿದೆ. ಇವತ್ತು ಹಾಲೆಲೂಯಾ ಆ ದೇವ ಸೇವಕರನ್ನು ಕಳಿಸ್ತಾರೆ. 19ನೇ ವಚನಕ್ಕೆ ಬರುವಾಗ, ನಮಗೋಸ್ಕರ ದೇವರು ಒಂದು ಸೇವಕರನ್ನು ಸಿದ್ಧ ಮಾಡಿರ್ತಾನೆ. ಅದನ್ನೇ ಇಲ್ಲಿ ಕೊರ್ನೇಲಿಯ ಜೀವಿತ ನೋಡ್ತೇವೆ. ಅವನಿಗೋಸ್ಕರ ಒಬ್ಬ ಸೇವಕನನ್ನು ಏನು ಮಾಡ್ತಾರೆ? ದೇವರು ಸಿದ್ಧ ಮಾಡ್ತಾರೆ. ಯಾವುದಕ್ಕೋಸ್ಕರ? ರಕ್ಷಣೆಗೋಸ್ಕರ. ವಚನ 19ರಲ್ಲಿ ಓದುವಾಗ, ಪೇತ್ರನು ಆ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರಾತ್ಮನವನಿಗೆ, ಅಗೋ, ಇಬ್ಬರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ. ನೀನೆದ್ದು ಕೆಳಗಿಳಿದು ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳಿಸಿದ್ದೇನೆ ಎಂದು ಹೇಳ್ತಾನೆ. ಹಾಲೆಲೂಯಾ. ನಾನೇ ಅವನನ್ನು ಕಳಿಸಿದ್ದೇನೆ ಎಂಬುದಾಗಿ ದೇವರು ಹೇಳಿ ಕಳಿಸುತ್ತಾನೆ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಜೀವಿತಗಳಲ್ಲಿ ದೇವರು ಏನಾದರೂ ಮಾತನಾಡುತ್ತಿರುತ್ತಾರೆ, ಅದನ್ನು ನಾವು ಸಂದೇಹದೊಂದಿಗೆ ನಂಬಬೇಕು.
ನಿಸ್ಸಂದೇಹದೊಂದಿಗೆ ನಂಬಬೇಕು, ಇದು ದೇವರೇ ಮಾತನಾಡುತ್ತಿರುವುದೆಂಬುದಾಗಿ. ಇವತ್ತು ಈ ಪುಲ್ಪಿಟಿಂದ ದೇವರ ವಾಕ್ಯ ನೀವು ಎಷ್ಟು ಸಾರಿ ನೀವು ಕೇಳಿದ್ದೀರೋ, ಈ ಕೇಳಿದಂಥ ಮಾತುಗಳು ಯಾವುದು ಮನುಷ್ಯನ ಮಾತು ಎಂಬುದಾಗಿ ನಾವು ತಿಳಿದುಕೊಳ್ಳದೆ ದೇವರ ಮಾತು ಎಂಬುದಾಗಿ ನಾವು ಯಾವಾಗ ಸ್ವೀಕಾರ ಮಾಡುತ್ತೇವೋ ಆ ಸಮಯ ಹಲ್ಲೆಲೂಯಾ ನಮ್ಮ ಜೀವನಗಳು ಬದಲಾಗುತ್ತದೆ. ಆ ಸಮಯ ಜೀವನಗಳು ಟ್ರಾನ್ಸ್ಫಾರ್ಮ್ ಆಗುತ್ತದೆ. ನಿಮ್ಮ ಬಂಧನಗಳು ಮುರಿದು ಹೋಗುತ್ತದೆ, ನಿಮ್ಮ ರೋಗಗಳು ಲಯವಾಗುತ್ತದೆ. ಸಂಶಯ ಪಡೆದವನೇ ಧನ್ಯನೆಂಬುದಾಗಿ ಹಲ್ಲೆಲೂಯಾ ಥೋಮನಿಗೆ ಹೇಳಿದ ಹಾಗೆ ದೇವರು ನಮಗೂ ಹೇಳುತ್ತಿದ್ದಾನೆ, ನೀನು ನನ್ನ ವಿಷಯದಲ್ಲಿ ಏನು ಮಾಡಬೇಡ, ಸಂಶಯ ಪಡಬೇಡ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಮ್ಮ ಆಶೀರ್ವಾದಕ್ಕಾಗಿ ದೇವರು ಒಬ್ಬ ಸೇವಕರನ್ನು ಕಳಿಸುತ್ತಾನೆ. ಕೊರ್ನೆಲಿಯ ಜೀವಿತದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆ ಹಲ್ಲೆಲೂಯಾ ಶತಾಧಿಪತಿಯ ಜೀವಿತದ ಆಶೀರ್ವದಿಸಲು ದೇವರೊಬ್ಬ ಸೇವಕರನ್ನು ಕಳಿಸ್ತಿದ್ದಾನೆ. ಆತನು ಯಾರು? ಪೇತ್ರನಾಗಿದ್ದನು. ಇವತ್ತು ಆ ಪೇತ್ರನನ್ನು ಅವನು ಬಿಡಲಿಲ್ಲ. ಆ ಪೇತ್ರನ ಮಾತಿಗೆ ಒಪ್ಪಿದನು. ಅವನೇನು ದೊಡ್ಡ ಸುವಾರ್ತೆಯನ್ನು ಸಾರಲಿಲ್ಲ. ಹಲ್ಲೆಲೂಯಾ. ಯೇಸುವಿನ ಶಿಲುಬೆ, ಮರಣ, ಆತನ ಸೇವೆ ಬಗ್ಗೆ ಹೇಳ್ತಾನೆ, ಪುನರುತ್ಥಾನನಾದನು ಎಂಬುದಾಗಿ ಹೇಳ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ನನಗೆ ಬೇಗನೆ ಸಿದ್ಧ ಮಾಡು, ನಾನು ಬ್ಯಾಪ್ಟಿಸಮ್ ತಗೊಳ್ಬೇಕೆಂಬುದಾಗಿ, ದೀಕ್ಷಾಸನ ತೆಗೆದುಕೊಳ್ಳಬೇಕು. ಅವನು ದೊಡ್ಡ ಸುವಾರ್ತೆಯನ್ನು ಸಾರುವುದಿಲ್ಲ. ಕೊರ್ನೆಲಿಯನ ಮುಂದೆ ಪೇತ್ರನು ದೊಡ್ಡ ಸುವಾರ್ತೆಯನ್ನು, ಏನೋ ನಾವಿವತ್ತು ದೊಡ್ಡ ನಾವು ಕ್ರೂಸೈಡ್ಗಳನ್ನು ಮಾಡಿ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಆದರೆ ಅಂದು ಪೇತ್ರನು ಹೇಳಿದಂಥ ಮಾತುಗಳು ಬರೀ ಕೆಲವೇ ಶಬ್ದಗಳನ್ನು ಹೇಳುವಾಗ ಆ ಕೊರ್ನೆಲಿಯ ಹೃದಯದಲ್ಲಿ ದೇವರು ಕಾರ್ಯ ಮಾಡುತ್ತಾನೆ. ಇಮ್ಮಿಡಿಯೇಟ್ ಆಗಿ ಅವನು ಹೇಳ್ತಾನೆ, ನನಗೆ ದೀಕ್ಷಾಸನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡು. ಹಲ್ಲೆಲೂಯಾ. ದೀಕ್ಷಾಸನ ಮಾಡಿಸಿಕೊಳ್ಳಿ ಅವಕಾಶ. ಇವತ್ತು ಯಾರಾದರೂ ಇಲ್ಲಿ ವರ್ಷಗಳಿಂದ ಸಭೆಗೆ ಬಂದು ದೀಕ್ಷಾಸನ ಇನ್ನೂ ಮಾಡಿಸಿಕೊಳ್ಳದಿದ್ದರೆ, ಇದು ರೈಟ್ ಆದ ಸಮಯ ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಂಥದ್ದು. ಹಲ್ಲೆಲೂಯಾ. ಇವತ್ತು ದೇವರಿಗೆ ನೀವು ಒಪ್ಪಿಸಿಕೊಡಿರಿ. ದೀಕ್ಷಾಸನವೆಂಬುದು ಹಲ್ಲೆಲೂಯಾ ದೇವರಿಗೆ ಮತ್ತು ಮನುಷ್ಯರ ಮಧ್ಯದಲ್ಲಿ ನೀವು ಮಾಡುವಂಥ ಒಂದು ಒಡಂಬಡಿಕೆ ಆಗಿದೆ. ನಾನು ಕ್ರಿಸ್ತನಿಗಾಗಿ ಸ್ಥಿರವಾಗಿ ನಾನು ಜೀವಿಸುತ್ತೇನೆ ಎಂಬುದಾಗಿ ನೀವು ಸಭೆಯ ಮುಂದೆ ಮಾಡುವಂಥ ಒಂದು ಪ್ರಮಾಣವಾಗಿದೆ. ಹಲ್ಲೆಲೂಯಾ. ಇದಕ್ಕೆ ಯಾರು ಸಾಕ್ಷಿಯಾಗಿದ್ದಾರೆ? ನಮ್ಮ ದೇವರು ಸಾಕ್ಷಿಯಾಗಿದ್ದಾನೆ. ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಕೊರ್ನೆಲಿಯನು ಏನು ಮಾಡ್ತಾನೆ? ಪೇತ್ರನಿರುವ ಸ್ಥಳಕ್ಕೆ ಹೋಗ್ತಾನೆ. ಕೊರ್ನೆಲಿಯನು ಕರೆ ಕಳಿಸ್ತಾನೆ, ಪೇತ್ರನು ಹೋಗುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಂಥ ಇನ್ನೊಂದು ಶ್ರೇಷ್ಠವಾದ ಸಂಗತಿ, ಕೊರ್ನೆಲಿಯ ಎಂಬ ಆ ವ್ಯಕ್ತಿ ಶತಾಧಿಪತಿ ಆದರೂ ಅವನು ಯಾರನ್ನು ಗೌರವಿಸ್ತಾನೆ? ಒಬ್ಬ ಸಾಮಾನ್ಯನಾದಂಥ ಒಬ್ಬ ಸೇವಕನನ್ನು ಗೌರವಿಸಿದನು. ಹಲ್ಲೆಲೂಯಾ. ಅವನು ಶತಾಧಿಪತಿ, ದೊಡ್ಡ ಪೊಸಿಷನಲ್ಲಿದ್ದಾನೆ. ಆದರೆ ಅವನು ಏನು ಮಾಡ್ತಾ ಇದ್ದಾನೆ? ತನಗಿಂತ ಕೆಳಗಾಗಿರುವಂಥ ಒಬ್ಬ ನಾರ್ಮಲ್ ಆದಂಥ ಒಬ್ಬ ವ್ಯಕ್ತಿಯನ್ನು ಏನು ಮಾಡುವಂಥದ್ದು? ಗೌರವಿಸುವಂಥದ್ದು. ಇವತ್ತು ನಾವು ಯಾರೇ ಆಗಿರಲಿ ಒಬ್ಬರನ್ನೊಬ್ಬರನ್ನು ಗೌರವಿಸೋಣ. ಹಲ್ಲೆಲೂಯಾ. ಒಬ್ಬರನ್ನೊಬ್ಬರು ಪ್ರೀತಿಸೋಣ. ನಾವು ಹಲ್ಲೆಲೂಯಾ ಕೊರ್ನೆಲಿಯನಿಂದ ಕಲಿಯುವಂಥ ಸಂಗತಿ ಏನು ಹೇಳಿದರೆ, ಆತನ ಅಧಿಕಾರದಲ್ಲಿದ್ದರೂ ದೇವರಿಗೆ ಒಪ್ಪಿಸಿಕೊಟ್ಟೊಬ್ಬ ಮನುಷ್ಯ, ದೇವರಿಗೆ ಭಯಪಡುವಂಥ ವ್ಯಕ್ತಿ, ಪ್ರಾರ್ಥಿಸುವಂಥ ವ್ಯಕ್ತಿ, ಆ ಪ್ರಾರ್ಥನೆ ಜೀವಿತ ದೇವರಿಗೆ ಭಯಪಟ್ಟು ನಡೆತಿದ್ದ ನಿಮಿತ್ತವಾಗಿ ಆತನ ಜೀವಿತದಲ್ಲಿ ಹಲ್ಲೆಲೂಯಾ ದೇವರು ತಾನೇ ಕಾರ್ಯವನ್ನು ಮಾಡುತ್ತಾನೆ. ಯಾರು ದೇವರಿಗೆ ಭಯಪಡುವುದಿಲ್ಲ, ಯಾರು ದೇವರಿಗೆ ಹಲ್ಲೆಲೂಯಾ ದೇವರಲ್ಲಿ ಒಂದು ಭಕ್ತಿ ಇಲ್ಲದಂಥ ಜೀವಿತ ಜೀವಿಸುತ್ತಾರೋ, ಖಂಡಿತವಾಗಿ ಅಂಥವರ ಸಂಗಡ ದೇವರು ಏನು ಮಾಡುವುದಿಲ್ಲ? ತನ್ನ ಕಾರ್ಯವನ್ನು ಮಾಡುವುದಿಲ್ಲ. ದೇವರು ಕಾರ್ಯ ಮಾಡುವಂಥದ್ದು ಭಯಭಕ್ತಿಯಲ್ಲಿ ನಡೆದುಕೊಳ್ಳುವವರು, ಅದು ಅನ್ಯರಾಗಿರಲಿ. ಇವತ್ತು ಎಷ್ಟೋ ಭಯಭಕ್ತಿಯನ್ನು ತೋರಿಸುವಂಥ ಜನರಿದ್ದಾರೆ ಹೊರಗಡೆ. ಅವರು ಸರಿಯಾದ ಸ್ಥಳದಲ್ಲಿ ಭಕ್ತಿ ತೋರಿಸ್ತಾ ಇಲ್ಲ, ಸರಿಯಾದಂಥ ದೇವರಿಗೆ ಭಕ್ತಿಯನ್ನು ತೋರಿಸ್ತಾ ಇಲ್ಲ. ಆದರೆ ಒಂದು ಭಕ್ತಿಯನ್ನು ತೋರಿಸ್ತಿದ್ದಾರೆ. ದೇವರು ಬಯಸುವಂಥದ್ದು ಅಂಥವರನ್ನೇ. ಇವತ್ತು ದೇವರು ನಮ್ಮನ್ನು ಹಲ್ಲೆಲೂಯಾ ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರು ಇವತ್ತು. ಹಲ್ಲೆಲೂಯಾ. ಅಂದು ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಅವರೆಲ್ಲರೂ ಮೀನನ್ನು ಹಿಡಿಯುತ್ತಾ ಇದ್ದರು. ಮೀನನ್ನು ಹಿಡಿದು ಅವರು ಅವರ ಕುಲಕಸುಬಾಗಿತ್ತು. ಮೀನು ಹಿಡಿದು ಜೀವನವನ್ನು ನಡೆಸಿಕೊಂಡು ಹೋಗುವಂಥದ್ದು ಮೀನುಗಾರರಾಗಿದ್ದರು. ಆದರೆ ಯೇಸು ಸ್ವಾಮಿ ಆ ಯೋರ್ದಾನ್ ಹೊಳೆಯ ದಡದಲ್ಲಿ ಬಂದು ಅವರಿಗೆಲ್ಲ ಕರೆಯುವಾಗ, ಗಲಿಲಾಯ ಸಮುದ್ರದಲ್ಲಿ ಇರುವಂಥ ಸಮಯದಲ್ಲಿ ಕರೆಯುವಾಗ ನಾವು ನೋಡುತ್ತೇವೆ, ಅವರೆಲ್ಲರೂ ಅವರಿಗೆ ಇದ್ದಂಥ ಕಸುಬನ್ನು ಬಿಟ್ಟು ಅವರು ಯೇಸುವನ್ನು ಹಿಂಬಾಲಿಸಿದರು. ಆವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಹಲ್ಲೆಲೂಯಾ. 12 ಮಂದಿಯ ಶಿಷ್ಯರ ಕೆಲಸವೇನು ದೇವರು ಯೇಸು ಸ್ವಾಮಿ ಕೊಟ್ಟನು?
ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಇವತ್ತು ನಾನು ಮತ್ತು ನೀವು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಇದನ್ನು ನಾವು ಮರೆಯಬಾರದು ಎಂದಿಗೂ. ಅದಕ್ಕೆ ಮಹಾ ಆಜ್ಞೆಯನ್ನು ಪ್ರತಿ ವಾರ ಓದುವಂಥದ್ದು. ಓ ಹಾಲೆಲೂಯಾ, ಹೋಗಿ ನಾವು ಲೋಕದ ಕಡೆಯವರೆಗೆ ಸುವಾರ್ತೆಯನ್ನು ಸಾರಬೇಕು. ಇವತ್ತು ಮಾಡದಿದ್ದರೆ ಇನ್ಯಾವಾಗ ನಾವು ಮಾಡೋದು ಪ್ರಿಯರೇ? ಇವತ್ತಿನ ದಿನವೇ ಸರಿಯಾದ ಸಮಯ. ಇವತ್ತಿನ ದಿನಗಳೇ ಹಾಲೆಲೂಯಾ ಯೇಸುವಿಗಾಗಿ ಜನರನ್ನು ಗೆಲ್ಲುವಂಥ ಸಮಯ. ಮುಂದಿನ ದಿನಗಳು ಮಹಾ ಉಪದ್ರವ, ಕಷ್ಟಗಳು ಬರುವಂಥ ದಿನಗಳು. ಇವತ್ತು ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ನಂಬಿಗಸ್ತರಾಗಿ ಮಾಡೋಣ. ಕೊರ್ನೆಲಿಯನು ಏನು ಮಾಡ್ತಾನೆ? ಪೇತ್ರನಿಂದ ಸುವಾರ್ತೆಯನ್ನು ಕೇಳಿದ ತಕ್ಷಣ ಪೇತ್ರನು 34ನೇ ವಚನದಲ್ಲಿ ಉಪದೇಶ ಮಾಡ್ತಾನೆ. ಏನು ಉಪದೇಶ ಮಾಡ್ತಾನೆ ಅಂತ ಹೇಳಿದರೆ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ. ದೇವರೇನಲ್ಲ? ಪಕ್ಷಪಾತಿಯಲ್ಲ. ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ಮತ್ತು 36ನೇ ವಚನದಲ್ಲಿ ಓದ್ತೇವೆ, ಎಲ್ಲ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲರ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ದೀಕ್ಷಾಸನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ಸುವಾರ್ತೆಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಾರಂಭವಾಯಿತು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಆತನು ಯೆಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲೂ ಮಾಡಿದ ಎಲ್ಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಆತನನ್ನು ಮರದ ಕಂಬಕ್ಕೆ ಹಾಕಿ ತೂಗಿ ಕೊಂದರು. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೂ ಪ್ರತ್ಯಕ್ಷನಾಗಿ ದೇವರು ಮುಂಚಿತವಾಗಿ ಆರಿಸಿಕೊಂಡ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗೆ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಕ್ಕೊಂಡೆವು. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾರಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕ ಪಾಪ ಪರಿಹಾರ ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮವು ಇಳಿಯಿತು. ಅವರು ನಾನಾ ಭಾಷೆಗಳನ್ನು ಮಾತನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನನ್ನು ಸಂಗಡ ಬಂದಿದ್ದವರು ಯೆಹೂದ್ಯರ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನರಿಗೂ ಪವಿತ್ರಾತ್ಮನ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮಗೆ ಹಾಗೆ ಪವಿತ್ರಾತ್ಮವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸನವಾಗುವಂತೆ ಯಾರಾದರೂ ಅಭ್ಯಂತರ ಮಾಡಾರೇ ಎಂದು ಹೇಳಿ ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಹಾಗೆ ಕೊರ್ನೆಲಿಯನವನ ಕುಟುಂಬ ಇಡೀ ಸಮೇತರಾಗಿ ಆ ದಿನ ದೀಕ್ಷಾಸನವನ್ನು ತೆಗೆದುಕೊಳ್ಳುತ್ತಾರೆ. ಪ್ರಿಯರೇ, ಹಾಲೆಲೂಯಾ. ಅವರು ಸಾರಿದಂಥ ಮಾತುಗಳು ಏನು? ಹಾಲೆಲೂಯಾ. ಯೇಸು ಸ್ವಾಮಿಯ ಬಗ್ಗೆ ಅವರು ವಿವರಿಸ್ತಾರೆ. ನಮ್ಮ ಯೇಸು ಸ್ವಾಮಿ ಸತ್ತನು, 3ನೇ ದಿವಸ ಮೃತ್ಯುಂಜಯನ ಗೆದ್ದನು. ಆ ಸಮಯದಲ್ಲಿ ಆ ಮಾತುಗಳನ್ನು ಕೇಳುತ್ತಿರುವಾಗಲೇ ಅವರ ಮಧ್ಯದಲ್ಲಿ ಏನಾಯಿತು? ಪವಿತ್ರಾತ್ಮನು ಇಳಿದು ಬಂದನು. ಹಾಲೆಲೂಯಾ. ದೀಕ್ಷಾಸನಕ್ಕೆ ಕೊರ್ನೆಲಿಯನವನ ಕುಟುಂಬವು ಹಾಲೆಲೂಯಾ ಒಪ್ಪಿಸಿಕೊಟ್ಟರು. ಪ್ರಿಯರೇ, ಇವತ್ತು ನಾವು ಎಷ್ಟೋ ಸಮಯಗಳಿಂದ ವಾಕ್ಯವನ್ನು ಕೇಳುತ್ತಲೂ ಇನ್ನೂ ನಾವು ದೀಕ್ಷಾಸನ ಒಪ್ಪಿಸಿಕೊಡದಿದ್ದರೆ ನಾವು ಕೊರ್ನೆಲಿಯನಿಂದ ಕಲಿಯಬೇಕು. ಹಾಲೆಲೂಯಾ. ದೇವರ ಸುವಾರ್ತೆಯನ್ನು ಕೇಳಿದ ತಕ್ಷಣವೇ ನಾವೇನು ಮಾಡಬೇಕು? ಒಪ್ಪಿಸಿಕೊಡಬೇಕು. ಹಾಲೆಲೂಯಾ. ಸುವಾರ್ತೆಯನ್ನು ಕೇಳಿದ ತಕ್ಷಣ ಆತನನ್ನು ನಂಬಿ ನಾವು ಆತನ ಪುನರುತ್ಥಾನ ಮರಣವನ್ನು ನಾವು ಒಪ್ಪಿಕೊಂಡು ನಾವೇನು ಮಾಡಬೇಕು? ದೀಕ್ಷಾಸನ ಮಾಡಿಸಿಕೊಳ್ಳಬೇಕು. ಪ್ರಿಯರೇ, ಹಾಲೆಲೂಯಾ. ಈ ಕೊರ್ನೆಲಿಯ ಹಿಂದೆ ದೇವರ ವಿಶೇಷವಾದ ಹಸ್ತವಿತ್ತು. ಕಡೆದಾಗಿ ನಾವು ನೋಡುವಂಥ ಸಂಗತಿ, ನಾನು ಬೇಗನೆ ಮುಗಿಸ್ತೇನೆ, ಸುಮಾರು ಪಾಯಿಂಟ್ಗಳಿತ್ತು, ಆದರೆ ದೇವ ಭಕ್ತರ ಮೇಲೆ ದೇವರ ಹಸ್ತವಿರುತ್ತದೆ. ಏಲಿಯನ ಬಗ್ಗೆ ನಾವು ನೋಡುತ್ತೇವೆ. ಏಲಿಯನ ಮೇಲೆ ದೇವರ ಹಸ್ತವಿತ್ತು. ದೇವರು ಏಲಿಯನನ್ನು ವಿಶೇಷವಾದಂಥ ಅದ್ಭುತಗಳನ್ನು ಮಾಡಲು ದೇವರು ಉಪಯೋಗಿಸಿಕೊಂಡನು. ಯಾಕೆ ಉಪಯೋಗಿಸಿಕೊಂಡನು? ಅವನ ಬಗ್ಗೆಯೂ ಬರೆಯಲ್ಪಟ್ಟಿದೆ. ಆತನು ದೇವರಿಗೆ ಭಯಪಡುತ್ತಾ ಜೀವಿಸಿದಂಥ ಒಬ್ಬ ವ್ಯಕ್ತಿ, ದೇವರನ್ನು ನಂಬಿ ಜೀವಿಸಿದಂಥ ವ್ಯಕ್ತಿ, ದೇವರನ್ನು ಶ್ರೇಷ್ಠವಾದಂಥ ಸ್ಥಾನದಲ್ಲಿ ಇರಿಸಿ ತನ್ನ ಜೀವಿತದ ಪ್ರಯಾಣವನ್ನು ಮಾಡುತ್ತಿದ್ದಂಥ ವ್ಯಕ್ತಿ. ಅಂಥವರನ್ನೇ ದೇವರು ಬಯಸುವಂಥವನು, ಅಂಥವರನ್ನೇ ದೇವರು ಉಪಯೋಗಿಸುವವನು, ಅಂಥವರನ್ನೇ ದೇವರು ಹಾಲೆಲೂಯಾ ಮೇಲಕ್ಕೆತ್ತುವನಾಗಿದ್ದಾನೆ. ಇಲ್ಲಿ ಏಲಿಯನ ಜೀವಿತ ನೋಡುತ್ತೇವೆ. ಹಾಲೆಲೂಯಾ. ಆತನು ದೇವರಿಗೆ ಭಯಪಟ್ಟು ಜೀವಿಸಿದನು. ಇವತ್ತು ನೀವು ಎತ್ತರಕ್ಕೆ, ಈ ವರ್ಷದ ವಾಗ್ದಾನದಂತೆ ಎತ್ತರಕ್ಕೆ ಏರಲ್ಪಡಬೇಕಾ? ನೀವು ಎತ್ತರಕ್ಕೆ ಹಾರಲು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರಬೇಕಾ? ಹಾಲೆಲೂಯಾ. ಇವತ್ತು ನಾವು ಮಾಡಬೇಕಾದ ಕಾರ್ಯಗಳನ್ನು ನಾವು ಮಾಡೋಣ.
ದೇವರಿಗೆ ಭಯಪಟ್ಟು ಜೀವಿಸೋಣ. ಹಾಲೆಲೂಯ. ದೇವರಿಗೆ ಸರಿಯಾಗಿ ಜೀವಿಸೋಣ. ದೇವರ ನಮ್ಮ ಜೀವಿತಗಳಲ್ಲಿ ಮೊದಲನೇ ಸ್ಥಾನ ಕೊಟ್ಟು ಜೀವಿಸೋಣ. ದೇವರನ್ನು ಪ್ರೀತಿಸುವ ವ್ಯಕ್ತಿಗಳಾಗೋಣ. ಹಗಲಿನಲ್ಲಿಯೂ ರಾತ್ರಿಯಲ್ಲೂ ಎಲ್ಲ ಸಮಯಗಳಲ್ಲಿ ಹಾಲೆಲೂಯ ಆತನ ನಾಮವನ್ನೇ ನಾವು ನೆನಪಿಸಿಕೊಂಡು ನಾವು ಜೀವಿಸುವಾಗ ಅಂಥವರನ್ನು ದೇವರು ಏನು ಮಾಡ್ತಾನೆ? ಮೇಲಕ್ಕೆತ್ತುತ್ತಾನೆ. ಯವನಸ್ಥರಾಗಿರಲಿ, ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಹಿರಿಯರಾಗಿರಲಿ, ಯಾರೇ ಆಗಿರಲಿ, ಇನ್ನೂ ದೇವರು ನಿಮ್ಮನ್ನು ಉನ್ನತಕ್ಕೇರಿಸಬೇಕಾ? ದೇವರಿಗೆ ನಾವು ಮೊದಲನೆಯ ಸ್ಥಾನವನ್ನು ಕೊಡೋಣ. ಹಾಲೆಲೂಯ. ಏಲಿಯನ ಮುಖಾಂತರ ದೇವರು ಒಂದು ದೊಡ್ಡ ಅದ್ಭುತವನ್ನು ಮಾಡುತ್ತಾನೆ. ಅಲ್ಲಿ ಒಂದು ಚಾಲೆಂಜ್ ಉಂಟಾಗುತ್ತದೆ. ಬಾಳನ ದೇವರು ದೊಡ್ಡವನು ಅಥವಾ ಯೆಹೋವನು ದೊಡ್ಡವನು ಎಂಬುದಾದಂಥ ಒಂದು ಚಾಲೆಂಜ್. ಆ ಸಮಯದಲ್ಲಿ ನಾವು ಓದುತ್ತೇವೆ 1 ಅರಸು 18ನೇ ಅಧ್ಯಾಯದಲ್ಲಿ ಹಾಲೆಲೂಯ ಈ ವಿಷಯಗಳನ್ನೆಲ್ಲ ಬರೆಯಲ್ಪಟ್ಟಿದೆ. ಮನೆಗೆ ಹೋಗಿ ಓದಿರಿ. ಹಾಲೆಲೂಯ. ಅಲ್ಲೊಬ್ಬ ಕ್ರೂರವಾದಂಥ ಒಂದು ಸ್ತ್ರೀ ಇರ್ತಾಳೆ. ಅವಳ ಹೆಸರು ಯೆಜೆಬೇಲ್ ಎಂಬುದಾಗಿ. ಅವಳೇನು ಮಾಡ್ತಾಳೆ? ಇಡೀ ಪ್ರವಾದಿ ಇಸ್ರಾಯೇಲರಲ್ಲಿದ್ದಂಥ ಎಲ್ಲ ಪ್ರವಾದಿಗಳನ್ನು ಸಂಹರಿಸಬೇಕು, ಅವರನ್ನೆಲ್ಲ ಸಾಯಿಸಬೇಕೆಂಬುದಾಗಿ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾಳೆ. ಹಾಲೆಲೂಯ. ಆಜ್ಞೆಯನ್ನು ಹೊರಡಿಸಿದಾಗ ಕೊಲ್ಲುವಂಥ ಸಮಯದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ, ಓಬದ್ಯ ಎಂಬ ಒಬ್ಬ ವ್ಯಕ್ತಿ. ಆತನು ಏನು ಮಾಡ್ತಾನೆ? ಇವರೆಲ್ಲ ಕಷ್ಟದಲ್ಲಿ ಇದ್ದಂಥ ಇವ ಜನರನ್ನು, ಅಂದರೆ ಪ್ರವಾದಿಗಳನ್ನು, ಅವನು 100 ಜನ ಇರ್ತಾರೆ ಆ ಸಮಯದಲ್ಲಿ. ಇಸ್ರಾಯೇಲಿನ 100 ಜನ ಪ್ರವಾದಿಗಳನ್ನು ಏನು ಮಾಡ್ತಾನೆ? ಅವನು ರಕ್ಷಿಸ್ಲಿಕ್ಕೆ ಹೋಗ್ತಾನೆ. 2 ಗುಂಪುಗಳಾಗಿ ಮಾಡ್ತಾನೆ. 50 ಜನರ ಒಂದು ಗುಂಪು, ಇನ್ನೊಂದು 50 ಜನರ ಗುಂಪನ್ನು ಮಾಡಿ ಅವನೇನು ಮಾಡ್ತಾನೆ? ಅವರೊಂದು ದೂರದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗುಹೆಯಲ್ಲಿ ಈ ಪ್ರವಾದಿಗಳು ಸಾಯಬಾರದು, ಆ ಯೆಜೆಬೇಲ್ ಎಂಬ ಕ್ರೂರ ಸ್ತ್ರೀಯ ಕೈಗೆ ಸಿಕ್ಕಬಾರದು ಎಂಬುದಾಗಿ ಆತನು ಯೋಚಿಸಿ ಇವರಿಗೆಲ್ಲ 50 ಜನರು ಒಂದೊಂದು ಗವಿಗಳಲ್ಲಿಟ್ಟು ಅವರನ್ನು ಊಟಗಳನ್ನು ಕೊಟ್ಟು ಆತನು ಏನು ಮಾಡ್ತಾನೆ? ಸಾಕುತ್ತಾ ಇರ್ತಾನೆ. ಈ ಸಮಯದಲ್ಲಿ ಎಲೀಷನು ಒಬ್ಬನೇ ಆಗ್ತಾನೆ. ಎಲ್ಲ ಪ್ರವಾದಿಗಳು ಹೋಗಿಬಿಡ್ತಾರೆ. ಆವಾಗ ಎಲೀಷನು ಮತ್ತು ಒಬ್ಬನೇ. ಇವರಲ್ಲಿ 100 ಪ್ರವಾದಿಗಳಿದ್ದಾರೆ. ಯಾರ ಪ್ರವಾದಿಗಳು? ಬಾಳನ ಪ್ರವಾದಿಗಳಿದ್ದಾರೆ. ಅವರಿಗೊಂದು ಚಾಲೆಂಜ್. ನಿನ್ನ ದೇವರು ಸತ್ಯ ದೇವರು, ನನ್ನ ದೇವರು ಸತ್ಯ ದೇವರು ಎಂಬುದಾಗಿ ಒಂದು ಚಾಲೆಂಜ್ ಏರ್ಪಡುತ್ತದೆ. ಆ ಸಮಯದಲ್ಲಿ ನಾವು ಓದುತ್ತೇವೆ. ಆ ಮನೆಗೆ ಹೋಗಿ ಓದಿ, ಸಮಯವಿಲ್ಲ. ಆದರೆ ದೇವರು ಅಲ್ಲಿಯೂ ಅದ್ಭುತವನ್ನು ಮಾಡುತ್ತಾನೆ. ದೇವರು ಇವನು ಕಟ್ಟಿದಂಥ, ಏಲಿಯನು ಕಟ್ಟಿದಂಥ ಯಜ್ಞವೇದಿ ಮೇಲೆ ಇಟ್ಟಂಥ ಹಸಿ ಮಾಂಸ, ಹಸಿಯಾದ ಮರ, ಹಸಿಯಾದಂಥ ಆ ನೀರು ತುಂಬಿದಂಥ ಆ ಯಜ್ಞವೇದಿಯ ಕಟ್ಟೆ ಎಲ್ಲವನ್ನು ದೇವರು ಆಕಾಶದ ಬೆಂಕಿಯನ್ನು ಕಳಿಸಿ ಸಂಪೂರ್ಣವಾಗಿ ಸುಟ್ಟು ಹಾಕುತ್ತಾನೆ. ಆ ಯಜ್ಞವೇದಿಯನ್ನು ಸುಟ್ಟು ಹಾಲೆಲೂಯ ನಾನೇ ದೇವರು, ನಾನೇ ಸತ್ಯ ದೇವರೆಂಬುದಾಗಿ ಆ ಅನ್ಯರ ಮಧ್ಯದಲ್ಲಿ ದೇವರು ತೋರಿಸಿಕೊಡುತ್ತಾನೆ. ಅದೇ ಹಾಲೆಲೂಯ ಇವತ್ತಿನ ದಿನಗಳಲ್ಲಿ ನಾವು ದೇವರಿಂದ ಅಪೇಕ್ಷಿಸಬೇಕು. ಹಾಲೆಲೂಯ. ಈ ದಿನಮಾನಗಳು ಇದನ್ನೇ ನಾವು ಅಪೇಕ್ಷಿಸಬೇಕು. ಹಾಲೆಲೂಯ. ದೀಸ್ ಆರ್ ದ ಡೇಸ್ ಆಫ್ ಎಲೈಜಾ. ಈ ದಿನಗಳು ಹಾಲೆಲೂಯ ಏಲಿಯನ ದಿನಗಳಾಗಬೇಕು. ನಾವು ಸತ್ಯ ದೇವರು, ನಾವು ನಂಬಿದಂಥ ದೇವರೇ ಸತ್ಯ ದೇವರೆಂಬುದಾಗಿ ಲೋಕಕ್ಕೆ ಪ್ರಕಟಪಡಿಸುವಂಥ ದಿನಗಳಾಗಿ ಮಾರ್ಪಡಬೇಕು. ಹಾಲೆಲೂಯ. ಇವತ್ತು ನಾನು ಮತ್ತು ನೀವು ಕ್ರಿಸ್ತನಲ್ಲಿ ಬಲ ಹೊಂದಿದರೆ ಮಾತ್ರ ಇದನ್ನು ನಾವು ಮಾಡಿ ತೋರಿಸಲಿಕ್ಕೆ ಸಾಧ್ಯ. ಜನರಿಗೆ ನಂಬಲು ಇವತ್ತು ಯೇಸುವನ್ನು ನಂಬುದಂತ ಹೇಳಿದರೆ ನಾವು ಯಾವುದೋ ಪಾಶ್ಚಾತ್ಯ ದೇಶದ ದೇವರನ್ನು ನಂಬುತ್ತಾ ಇದ್ದೇವೆ ಎಂಬುದಾಗಿ ಒಂದು ಭಾಸವಿದೆ. ಈ ದೇವರು ಸರಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಈ ದೇವರು ದುಷ್ಟ ಎಂಬುದಾಗಿ ಹೇಳ್ತಾರೆ. ಈ ದೇವರು ಕುಡುಕ ಎಂಬುದಾಗಿ ಹೇಳ್ತಾರೆ. ಈ ದೇವರು ಮಾಂಸ ತಿನ್ನುವನು ಎಂಬುದಾಗಿ ಹೇಳ್ತಾರೆ. ಆದರೆ ಪ್ರಿಯ ದೇವ ಜನರೇ, ಇದ್ಯಾವುದು ಇವರು ಕರೆಯುವಂಥ ಹೆಸರುಗಳಿಂದ ಕರೆಸಲ್ಪಡುವಂಥ ದೇವರಲ್ಲ. ಆತನು ಸೃಷ್ಟಿಯ ಒಡೆಯನಾಗಿದ್ದಾನೆ. ಹಾಲೆಲೂಯ. ಇವತ್ತು ಹಾಲೆಲೂಯ ಆ ಬಾಳನು ದೇವರು, ಯೇಸು ಯೆಹೋವನೇ ದೇವರು ಎಂಬುದಾದಂಥ ಚಾಲೆಂಜ್ನಲ್ಲಿ ಹಾಲೆಲೂಯ ಅವರು ಬೆಳಿಗ್ಗೆಯಿಂದ ಬಾಳನ ಕಡೆಯವರು ಪ್ರವಾದಿಗಳು ಬೆಳಿಗ್ಗೆಯಿಂದ ಯಜ್ಞವೇದಿಯನ್ನು ಕಟ್ಟಿ ಹಸಿ ಮಾಂಸವನ್ನಿಟ್ಟು ಅವರು ಬೊಬ್ಬೆಡಿತಾರೆ. ಬಾಳನದೇ ನನ್ನ ದೇವರೇ ಈ ಮಾಂಸವನ್ನು ಸುಡು ಎಂಬುದಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಎಷ್ಟು ಕಿರಿಚಿದಾರೋ, ಬೊಬ್ಬೆ ಹೊಡೆದರು, ಯಾವ ಉತ್ತರ ಬರುವುದಿಲ್ಲ. ಆದರೆ ಎಲೀಷನ ಪ್ರವಾದಿಯ ಹಾಲೆಲೂಯ ಮಾತಿಗೆ ದೇವರು ರೆಸ್ಪೆಕ್ಟನ್ನು ಕೊಡುತ್ತಾನೆ. ಯೆಹೋವನೇ ಹಾಲೆಲೂಯ ನಿನ್ನ ಮುಂದೆ ಇದೆ, ನೀನು ಸತ್ಯ ದೇವರೆಂಬುದಾಗಿ ತೋರಿಸಿಕೊಡು ಎಂಬುದಾಗಿ ಹೇಳುವಾಗ ಪರಲೋಕದಿಂದ ಅಗ್ನಿಯು ಕೆಳಗಿಳಿದು ಬರುತ್ತದೆ. ಪ್ರಿಯರೇ, ಹಾಲೆಲೂಯ. ಇವತ್ತು ನಮ್ಮ ದೇವರು ನಾವು ಏನೇ ಪ್ರಾರ್ಥನೆ ಮಾಡಿದರೂ ಕೇಳುವಾತನಾಗಿದ್ದಾನೆ. ಎಲೀಯನ ಕಾಲದಲ್ಲಿ ಆತನು ಹೇಳ್ತಾನೆ, 3.5 ವರ್ಷಗಳ ಕಾಲ ಏನು ಬರಬಾರ್ದು, ಮಳೆ ಬರಬಾರ್ದು ಎಂಬುದಾಗಿ ಹೇಳುವಾಗ ಅದೇ ರೀತಿ ಆಗುತ್ತದೆ. ಹಾಲೆಲೂಯ. ಪ್ರಿಯ ದೇವ ಜನರೇ, ನಮ್ಮ ಬಾಯಿಗಳಿಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾನು ಹೇಳುವಂಥ ಮಾತುಗಳು ಇದು ಎಲೀಯನ ಕಾಲದಲ್ಲಿ ಯಾವ ರೀತಿಯಲ್ಲಿ ದೇವರು ತನ್ನ ಮಹಿಮೆಯನ್ನು ತೋರಿಸಿದನೋ ಅದೇ ರೀತಿ ಮಹಿಮೆಯನ್ನು ತೋರಿಸುವಂಥ ದಿನಗಳಿದು. ಹಾಲೆಲೂಯ. ಅದಕ್ಕೋಸ್ಕರ ಸಭೆಯು ಏನಾಗಬೇಕು? ಆತ್ಮಿಕವಾಗಿ ಸ್ಟ್ರಾಂಗ್ ಆಗಬೇಕು. ನೀವಿರುವಂಥ ಮನೆ ಅಕ್ಕಪಕ್ಕದಲ್ಲಿ ನಿಮ್ಮನ್ನು ಹೇಳಡಿಸ್ತಾ ಇದ್ದಾರಾ? ನೀವು ಹೇಳಬೇಕು, ನನ್ನ ದೇವರೇ ಸತ್ಯ ದೇವರು.
ಹಾಲೆಲೂಯ. ನಿಮ್ಮ ಮನೆಯ ಪಕ್ಕದಲ್ಲಿ ಏನೇನೋ ನಡೆಯುತ್ತಾ ಇದೆಯೋ, ನಿನ್ನೆ ರಾತ್ರಿ ಇಡೀ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಇಡೀ ರಾತ್ರಿ ಪಟಾಕಿಗಳು, ಶಬ್ದ, ಗಲಾಟೆ, ಇಡೀ ರಾತ್ರಿ ನಿದ್ರೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಏನು ಮಾಡುತ್ತಿದ್ದಾರೆ. ಆದರೆ ನಮಗೆ ಗೊತ್ತು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ರಾತ್ರಿ ಇಡೀ ನನಗೆ ನಿದ್ರೆ ಬರಲಿಲ್ಲ. ಆ ಶಬ್ದ, ದೇವರೇ ಅವರನ್ನು ನಾನು ಬಂಧಿಸ್ತಾ ಇದ್ದೇನೆ, ಎಲ್ಲ ಸಂಗತಿಗಳನ್ನು ಬಂಧಿಸ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ ಇದ್ದೆ. ಪ್ರಿಯ ದೇವಜನರೇ, ಇವತ್ತು ನಾವೆಲ್ಲವನ್ನು ಬಂಧಿಸುವಂಥ ಸಮಯದಲ್ಲಿದ್ದೇವೆ. ಹಾಲೆಲೂಯ. ದುಷ್ಟನ ಬಲಗಳನ್ನು ಮುರಿಯುವಂಥ ದಿನಗಳಿದು. ಹಾಲೆಲೂಯ. ನಾವು ಬಲ ಹೊಂದದೆ ಹೋದರೆ ನಾವು ಬಲಶಾಲಿ ಆಗಲು ಸಾಧ್ಯವಿಲ್ಲ. ನಾವು ಬಲ ಹೊಂದದೆ ಹೋದರೆ ಸೈತಾನನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ನಾವು ಬಲ ಹೊಂದದೆ ಹೋದರೆ ಸೈತಾನನ, ಹಾಲೆಲೂಯ, ಯಾವ ಯೋಚನೆ ಫಲಿಸದ ಹಾಗೆ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಬಲ ಹೊಂದಿದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಕೆಲಸ ಎಲ್ಲರಿಗಿದೆ. ನಾವು ಕೆಲಸ ಮಾಡುವವರು, ಹಾಲೆಲೂಯ, ಕೆಲಸವು ಎರಡನೇದಾಗಿರಲಿ. ಹಾಲೆಲೂಯ. ಸೆಕೆಂಡ್ ಆಗಿರಲಿ, ಪ್ರಯಾರಿಟಿಯಲ್ಲಿ ಸೆಕೆಂಡ್ ಬರಲಿ. ದೇವರ ವಿಷಯಗಳಿಗೆ ಮೊದಲನೇ ಸ್ಥಾನವನ್ನು ನಾವು ಕೊಡೋಣ ಪ್ರಿಯರೇ. ಹಾಲೆಲೂಯ. ಇಲ್ಲಿ ಪ್ರಿಯ ದೇವಜನರೇ, ಯೇಸು ಸ್ವಾಮಿಯ ಕೈಯಲ್ಲಿ 5 ರೊಟ್ಟಿ 2 ಮೀನು ಬಂದ ತಕ್ಷಣ ಏನಾಗ್ತದೆ? 5,000 ಜನರು ಉಣ್ಣು ಅಷ್ಟು ದೇವರು ಅದ್ಭುತವಾಗಿ 5 ರೊಟ್ಟಿ 2 ಮೀನನ್ನು ಮಾಡುತ್ತಾನೆ. ಇವತ್ತು ನಿಮ್ಮನ್ನು ದೇವರ ಕೈಗೆ ಕೊಡಿರಿ. ಹಾಲೆಲೂಯ. ನಿಮ್ಮ ತಲಾಂತುಗಳನ್ನು ದೇವರ ಕೈಗೆ ಕೊಡಿರಿ. ಹಾಲೆಲೂಯ. ನಿಮಗಿರುವಂಥ ಜ್ಞಾನವನ್ನು ದೇವರ ಕೈಗೆ ಕೊಡಿರಿ. ಆತನು, ಹಾಲೆಲೂಯ, ಅದನ್ನು ಮಲ್ಟಿಪ್ಲೈ ಮಾಡುತ್ತಾನೆ. ಹಾಲೆಲೂಯ. ಅದನ್ನು ಮಲ್ಟಿಪ್ಲೈ ಮಾಡುತ್ತಾನೆ. ನಿಮ್ಮ ಮಕ್ಕಳ ಜೀವಿತದಲ್ಲಿ ಮಲ್ಟಿಪ್ಲೈ ಮಾಡುತ್ತಾನೆ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಮಲ್ಟಿಪ್ಲೈ ಮಾಡುತ್ತಾನೆ. ನೀವು ಸ್ವಲ್ಪ ದುಡಿತಾ ಇದ್ದೀರಾ, ದೇವರ ಸನ್ನಿಧಾನಕ್ಕೆ ಕಾಣಿಕೆ ಉಪಾದಿಯಲ್ಲಿ ತರ್ತಾ ಇದ್ದೀರಾ, ನೀವು ದೇವರಿಗೆ ನಂಬಿಕೆಯಿಂದ ಕೊಡಿರಿ, ಅದನ್ನು ದೇವರು ಮಲ್ಟಿಪ್ಲೈ ಮಾಡುತ್ತಾನೆ. ಹಾಲೆಲೂಯ. ಯಾಕೆಂದರೆ ಹಾಲೆಲೂಯ, ನಮ್ಮ ದೇವರ ಕೈಗಳು ಮೋಟುಗೈ ಅಲ್ಲ. ಹಾಲೆಲೂಯ. ನಮ್ಮ ದೇವರ ಹಸ್ತವು ರಕ್ಷಿಸಲಾರದಂಥ ಮೋಟುಗೈ ಅಲ್ಲ. ಆತನ ಕಿವಿಗಳು ಕೇಳಲಾರದಂಥ ಕಿವಿಡಲ್ಲ. ಆತನ ಕಿವಿಗಳು ಕೇಳುವಂಥ ಕಿವಿಗಳಾಗಿದೆ. ಸತ್ಯ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ 5 ರೊಟ್ಟಿ ಆತನ ತಂದು ಕೊಡುವಾಗ 5,000 ಜನರು ತೃಪ್ತಿಯಿಂದ ಊಟ ಮಾಡಿ 12 ಬುಟ್ಟಿಗಳು ಉಳಿಯುವಷ್ಟು, ಹಾಲೆಲೂಯ, ಇನ್ನೂ ಅದು ಬಿದ್ದಂಥ ಪೀಸ್ಗಳನ್ನು ಅವರು ತೆಗೆದು ಹಾಕಿದರೆ 12 ಬುಟ್ಟಿಗಳು ಉಂಟಾಯಿತು ಪ್ರಿಯರೇ. ಹಾಲೆಲೂಯ. ಇವತ್ತು ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ನಿಮ್ಮ ಜೀವಿತಗಳಲ್ಲಿ ನೆನಪಿರಲಿ, ನನ್ನ ದೇವರ ಹಸ್ತವಿದೆ. ಹಾಲೆಲೂಯ. ನನ್ನ ಜೀವಿತದ ಮೇಲೆ ದೇವರ ಹಸ್ತವಿದೆ. ಆತನು ನನ್ನನ್ನು ಕೈ ಬಿಡುವುದಿಲ್ಲ. ಸಮಸ್ಯೆಗಳು ಬಂದರೂ ಸಹ ಇವತ್ತು ಹಾಡಿದ್ದೇವೆ. ಇವತ್ತು ಓದಿದ ಕೀರ್ತನೆಯಲ್ಲೂ 77ನೇ ಕೀರ್ತನೆಯಲ್ಲಿಯೂ, ಹಾಲೆಲೂಯ, ಅವನಿಗೊಂದು ಸಂಶಯ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲ, ನನಗೆ ಯಾಕೆ ಉತ್ತರ ಕೊಡುತ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ದಾನೆ. ಸದಾ ಕಾಲಕ್ಕೂ ನನ್ನನ್ನು ಕೈ ಬಿಟ್ಟಿದ್ದಾನೋ, ಪುನಃ ಪ್ರಸನ್ನನಾಗುವುದಿಲ್ಲವೋ, ಕೃಪಾ ವಾತ್ಸಲ್ಯವು ನಿಂತೇ ಹೋಯಿತು, ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತು, ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟಿದ್ದಾನೋ, ಕೋಪದಿಂದ ತನ್ನ ಕರುಳನ್ನು ಹಿಡಿದು ಏನು ಮಾಡಿದ್ದಾನೆ, ಬಿಗಿ ಹಿಡಿದಿದ್ದಾನೋ ಎಂಬುದಾಗಿ ಆತನು ಪ್ರಶ್ನೆ ಮಾಡ್ತಾ ಇರ್ತಾನೆ. ಪ್ರಶ್ನೆ ಮಾಡುವಾಗ ದೇವರು ಅವನಿಗೆ ಜ್ಞಾನವನ್ನು ಕೊಡ್ತಾನೆ. ಏನು ಜ್ಞಾನ? ಹಾಲೆಲೂಯ. ಏನು ಜ್ಞಾನ ಕೊಡ್ತಾನೆ? ಹೀಗೆ ನೆನೆಸುವುದು ನನ್ನ ಬಲಹೀನತೆ ಎಂಬುದಾಗಿ. ಇವತ್ತು ಯಾರಾದರೂ, ಹಾಲೆಲೂಯ, ಕ್ವಶನ್ಸ್ ನಿಮ್ಮ ಜೀವಿತದಲ್ಲಿರುವುದಾದರೆ, ಕ್ವಶನ್ಗಳ ಮೇಲೆ ಕ್ವಶನ್ಗಳು ನಿಮ್ಮ ಜೀವಿತವನ್ನು ಕಾಡುತ್ತಿರುವುದಾದರೆ, ಅದು ನಿಮ್ಮ ಬಲಹೀನತೆ ಎಂಬುದಾಗಿ ನೆನೆಸಿಕೊಳ್ಳಿರಿ. ನಮ್ಮ ದೇವರು ಬಲಹೀನನಲ್ಲ, ಅದು ನಮ್ಮ ಬಲಹೀನತೆಯಾಗಿದೆ. ಹಾಲೆಲೂಯ. ನಮ್ಮ ದೇವರು ಬಲಹೀನನಲ್ಲ, ಆತನು ಟ್ರಸ್ಟ್ ವರ್ದಿ ಗಾಡ್, ವಿಶ್ವಾಸವಿಡಲು ಅರ್ಹನಾದ ದೇವರಾಗಿದ್ದಾನೆ, ನಂಬಿಗಸ್ತನಾದ ದೇವರಾಗಿದ್ದಾನೆ. ಆ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಆತನ ಹಸ್ತ ಇಲ್ಲ ಎಂಬುದಾಗಿ ಯಾವತ್ತೂ ಸಂಶಯ ಪಡಬೇಡಿರಿ. ಏಲಿಯ ಪ್ರವಾದಿಯ ಕಾಲದಲ್ಲಿ ಅವನು ಒಬ್ಬನೇ ಇದ್ದಾನೆ ಪ್ರವಾದಿ, ಆದರೆ ಒಬ್ಬನ ನಿಮಿತ್ತವಾಗಿ ದೇವರು, ಹಾಲೆಲೂಯ, ತನ್ನ ಪ್ರತಾಪವನ್ನು ತೋರಿಸಿದನು. ಪ್ರತಾಪವನ್ನು ನಿಮ್ಮೊಬ್ಬ ನಿಮಿತ್ತವಾಗಿ, ನಿಮ್ಮ ಪಟ್ಟಣದಲ್ಲಿ, ಗ್ರಾಮದಲ್ಲಿ ನೀವು ಒಬ್ಬರೇ ಇದ್ದೀರಿ, ರಕ್ಷಣೆ ಹೊಂದಿದವರು, ನಿಮ್ಮ ನಿಮಿತ್ತವಾಗಿ ದೇವರು ಅದ್ಭುತ ಮಾಡುತ್ತಾನೆ. ಹಾಲೆಲೂಯ. ನಿಮ್ಮ ನಿಮಿತ್ತವಾಗಿ ದೇವರು ಸೂಚಕ ಕಾರ್ಯಗಳನ್ನು, ಹಾಲೆಲೂಯ, ಬಂಡೆಗಳನ್ನು ಸೀಳುತ್ತಾನೆ. ಪ್ರಿಯ ದೇವಜನರೇ, ನೀವು ನಂಬಿಗಸ್ತರಾಗಿ ದೇವರಿಗೋಸ್ಕರ ನಿಲ್ಲಿರಿ. ನಿಜವಾಗಿಯೂ ದೇವರು ನಿಮ್ಮನ್ನು ಉನ್ನತಕ್ಕೆ, ಈ ವರ್ಷದ ವಾಗ್ದಾನದಂತೆ ನಮ್ಮೆಲ್ಲರನ್ನು ಉನ್ನತಕ್ಕೇರಿಸುವನಾಗಿದ್ದಾನೆ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ